ಸೆಗ್ಮೆಂಟ್ ಅಲ್ಲಿ ವ್ಯಾಗನರ್ ನೋಡ್ತೀರಾ 2007 ಮಾಡಲು ಫ್ರೆಶ್ ಎಫ್ ಸಿ ಆಗಿರುತ್ತೆ. ಶೋರೂಮ್ ಹಿಸ್ಟ್ರಿ 60,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್ ಆಗಿರುತ್ತೆ. ಇದು 1,75,000 ಮಾಡ್ಕೊಳ್ಳೋಣ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ನೋಡ್ಬೋದು, ಗುಡ್ ನೀಟ್ ಆಗಿದೆ, ತುಂಬಾ ಚೆನ್ನಾಗಿದೆ ಗಾಡಿ. 175 ಮಾಡ್ಕೊಳ್ಳೋಣ ಸರ್. ವ್ಯಾಗನರ್ ಬೇಡ ಅನ್ನೋರಿಗೆ ನಿಮಗೆ KV 100 ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಥರ್ಡ್ ಓನರ್ ಆಗಿದೆ. 2016 ಮಾಡಲು ಡೀಸೆಲ್ ವರ್ಷನ್ ಆಗಿರುತ್ತೆ. ಇದೊಂದು 90,000 ಓಡಿದೆ. ಈ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂದು 375 ಮಾಡ್ಕೊಳ್ಳೋಣ ಸರ್. ಇದು ಓಕೆ ಸರ್. ನೆಕ್ಸ್ಟ್ ವ್ಯಾಗನರ್ ಇದೆ ನಮ್ಮ ಮುಂದೆ, ನ್ಯೂ ಶೇಪ್, ಅದು ಕೂಡ ರೀಸೆಂಟ್ ಮಾಡಲು. ಡೀಟೇಲ್ಸ್ ಕೊಡಿ ಸರ್. ಸರ್ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಬರೀ 40,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ಚೆನ್ನಾಗಿದೆ. ಇದು 4,65,000 ಮಾಡ್ಕೊಳ್ಳೋಣ ಸರ್. 4,65,000 ಸರ್. ಲೋನ್ ಹೋಗೋರಿಗೆ 4 ಲಕ್ಷ ಲೋನ್ ಮಾಡಿಸ್ತೀವಿ ಸರ್. 4 ಲಕ್ಷವರೆಗೂ ಲೋನ್ ಆಗುತ್ತೆ. 65,000 ಮಾತ್ರ ಡೌನ್ ಪೇಮೆಂಟ್ ಆಗುತ್ತೆ ಸರ್. ನೆಕ್ಸ್ಟ್ ಸರ್, Hyundai i10 ನೋಡೋರಿಗೆ ಸುಮಾರು 4 ರಿಂದ 6 ವೆಹಿಕಲ್ಸ್ SS ಕಾರ್ಸ್ ಅಲ್ಲಿ ಯಾವಾಗ್ಲೂ ಎನಿ ಟೈಮ್ ಸ್ಟಾಕ್ ಇರುವಂತದ್ದು ಸರ್. ಡೀಟೇಲ್ಸ್ ಕೊಡಿ ಸರ್. ಸರ್ ಹಳೆ ಸ್ಟಾಕ್ ಎಲ್ಲ ಖಾಲಿ ಆಗಿದೆ. ಎಲ್ಲ ಬಂದಿರೋ ಹೊಸ ಸ್ಟಾಕ್ಸ್ ಬಂದಿದೆ. 2012 ಮಾಡಲ್ ಆಗಿದೆ. ಸಿಂಗಲ್ ಓನರ್ ಆಗುತ್ತೆ. 32,000 ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್. ಇದು 2,65,000 ಹೇಳ್ತಾ ಇದೀವಿ. ಒಂದು 255 ಮಾಡ್ಕೊಳ್ಳೋಣ ಸರ್. 255 ಬರೀ 30,000 ಓಡಿದೆ ಸರ್. ಇದು ಲೋನ್ ಆಗುತ್ತಾ ಸರ್? ಲೋನ್ ಆಗುತ್ತೆ ಸರ್. ಆಗುತ್ತೆ. ಓಕೆ ಸರ್. ಇದು ಎಲಿಫೆಂಟ್ ಗ್ರೇ ಕಲರ್ ಬೇಡ ಅನ್ನೋರಿಗೆ ಬ್ಲಾಕ್ ಕಲರ್ ಕೂಡ. ಬ್ಲಾಕ್ ಕಲರ್ 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಇದು ಆಟೋ ಟ್ರಾನ್ಸ್ಮಿಷನ್, ಇದು ಆಟೋಮೆಟಿಕ್. ಇದು 3 ಲಕ್ಷ ಹೇಳ್ತಾ ಇದೀವಿ. ಒಂದು 280 ಇಂದ 85 ಮಾಡ್ಕೊಳ್ಳೋಣ ಸರ್. ಈ ಬ್ಲಾಕ್ ಬೇಡ ಅನ್ನೋರಿಗೆ, ಆಟೋ ಬೇಡ ಅನ್ನೋರಿಗೆ, ಲೋ ಬಜೆಟ್ ಹೋಗ್ತೀವಿ ಅಂದ್ರೆ 2009 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 5 ವರ್ಷ FC ಇದೆ. ಇದು ನಿಮಗೆ 1,85,000 ಮಾಡ್ಕೊಳ್ಳೋಣ ಸರ್. 1,85,000. 1,85,000 ಸರ್. ನೆಕ್ಸ್ಟ್ ಸ್ಯಾಂಟ್ರೋ ಕೂಡ ಇದೆ. ಸ್ಯಾಂಟ್ರೋ ಇದೆ. 2009 ಮಾಡಲು ಸೆಕೆಂಡ್ ಓನರ್. ಇದು ಲೋ ಬಜೆಟ್ ವೆಹಿಕಲ್. ಯಾರು ನೋಡ್ತಾ ಇದ್ರೆ 2009 ಮಾಡಲು 185 ಮಾಡ್ಕೊಳ್ಳೋಣ ಸರ್. ಫೈನಲ್ ರೇಟ್ ಇದು 185 ಸರ್. 2009 ಸಿಂಗಲ್ ಓನರ್ ವಿತ್ FC ಇನ್ಸೂರೆನ್ಸ್ ಮತ್ತೆ ಕಂಪ್ನಿ LPG ಬರುತ್ತೆ ಸರ್. ಇದು ಓಕೆ ಸರ್. ನೆಕ್ಸ್ಟ್ ವ್ಯಾಗನರ್ ಸರ್. ವ್ಯಾಗನರ್ ನೋಡೋರು 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಫ್ರೆಶ್ FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು ಗಾಡಿ ಚೆನ್ನಾಗಿದೆ. ಇದೊಂದು 2 lakhs ಫೈನಲ್ ಮಾಡ್ಕೊಳ್ಳೋಣ ಸರ್. 2 ಲಕ್ಷ ಫೈನಲ್ ಆಗುತ್ತೆ. 2 ಲಕ್ಷ ಫೈನಲ್ ಆಗುತ್ತೆ ಸರ್. ಓಕೆ ಸರ್. ಸುಮಾರು ನಮ್ಮಲ್ಲಿ ಇವಾಗ ಪೋಲೋ ನೋಡೋರಿಗೆ, ಸ್ಪೋರ್ಟ್ಸ್ ವೆಹಿಕಲ್ಸ್ ನೋಡುವಂತವ್ರಿಗೆ 3 ವೆಹಿಕಲ್ ಇರುವಂತದ್ದು ಸರ್. ಮೊದಲನೇದಾಗಿ ಒಂದು ವೈಟ್ ಕಲರ್ ಬ್ಯೂಟಿ ಇದೆ. ಡೀಟೇಲ್ಸ್ ಸರ್. ಸರ್ ಇದು ಒಂದು 2018 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಇದೊಂದು 1 ಲಕ್ಷ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬೇಕಾದ್ರೆ ನಿಮ್ಗೊಂದು 6 lakhs ಸ್ವಲ್ಪ ನೆಗೋಷಿಯಬಲ್ ಸರ್. 6 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಲೋನ್ ಹೋಗೋರಿಗೆ ಲೋನ್ ಆಗುತ್ತೆ. ಲೋನ್ 5 ಲಕ್ಷ ಲೋನ್ ಆಗುತ್ತೆ ಸರ್. 5 ಲಕ್ಷವರೆಗೂ ಲೋನ್ ಆಗುತ್ತೆ ಸರ್. ನೆಕ್ಸ್ಟ್ ಟಾಟಾ ನೆಕ್ಸಾನ್ ಒಂದು 2023 ಮಾಡಲು ಸಿಂಗಲ್ ಓನರ್, 56,000 ಓಡಿದೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದು 7,50,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇದು 7,50,000 ನೆಗೋಷಿಯಬಲ್ ಸರ್. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇನ್ನೊಂದು ಆವಾಗಲೇ ಅದು ಡೀಸೆಲ್, ಇದು ಡೀಸೆಲ್ ಅಲ್ವಾ? ಹೌದು, ಅದು ಡೀಸೆಲ್, ಇದು ಡೀಸೆಲ್ ಸರ್. ಓಕೆ ಸರ್. ಇದ್ರದ್ದು ಡೀಟೇಲ್ಸ್. ಇದು 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 79,000 ಓಡಿದೆ. ಇದು 5.5 ಲಕ್ಷ ಸ್ವಲ್ಪ ನೆಗೋಷಿಯಬಲ್ ಸರ್. ಇದು 5.5 ಲಕ್ಷ ನೆಗೋಷಿಯಬಲ್. ಲೋನ್ ಸರ್? ಸರ್ ಲೋನ್ ಆರಾಮಾಗಿ ನೀವು 3.5-4 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷವರೆಗೂ ಲೋನ್ ಆಗುತ್ತೆ. ಅದ್ಬೇಡ ಅನ್ನೋರಿಗೆ ಊರ್ ಕಡೆ ಬೇಕಾದ್ರೆ ನೋಡಿ, ತುಂಬಾ ಚೆನ್ನಾಗಿದೆ ವೆಹಿಕಲ್. ಡಿಕ್ಕಿ ಸ್ಪೇಸ್ ಚೆನ್ನಾಗಿ ಬರುತ್ತೆ. ಯಾರ ಊರ್ ಕಡೆಯಿಂದ ಬರೋರಿಗೆ ಒಳ್ಳೆ ಗಾಡಿ. ಇದು ಲೋ ಬಜೆಟ್ ಅಲ್ಲಿ 2009 ಮಾಡಲು ಡಿಸೈರ್ ಇದೆ. ಮಾರ್ಕೆಟ್ ಅಲ್ಲಿ ಯಾರು ಈ ಪ್ರೈಸ್ ಕೊಡಲ್ಲ. 2,20,000 ರೂಪೀಸ್ ಮಾಡ್ಕೊಡ್ತೀನಿ ಸರ್ ವೆಹಿಕಲ್. 2,20,000. 2,20,000. 2009 ಮಾಡಲು 5 ವರ್ಷ FC ಇದೆ. ಗಾಡಿ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ಇದೆ ಸರ್. ಎದುರುಗಡೆ ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಾ? ಮಾಡೋಣ ಸರ್. ಓಕೆ ಸರ್. ನೆಕ್ಸ್ಟ್ ಫೋರ್ಡ್ ಫಿಗೋನಾ ಇದು? ಇಲ್ಲ, ಫೋರ್ಡ್ ಫ್ರೀ ಸ್ಟೈಲ್ ಸರ್. ಇದು 2019 ಮಾಡಲು ಸಿಂಗಲ್ ಓನರ್. ಓಕೆ. ಇದು ಒಂದು 75,000 ಓಡಿದೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇದು 5,75,000 ಹೇಳ್ತಾ ಇದೀವಿ. ಒಂದು 560 ಮಾಡ್ಕೊಳ್ಳೋಣ ಸರ್. 560ಗೆ ಫೈನಲ್ ಆಗುತ್ತೆ. ಲೋನ್ ಸರ್? ಲೋನ್ ನಿಮ್ಗೆ ಆರಾಮಾಗಿ ಒಂದು 5 ಲಕ್ಷ ಲೋನ್ ಆಗುತ್ತೆ. 5 ಲಕ್ಷವರೆಗೂ ಲೋನ್. 5 ಲಕ್ಷದ 19 ಮಾಡಲ್ ಅಲ್ವಾ, ನಿಮ್ಗೆ ಆರಾಮಾಗಿ 5 ಲಕ್ಷ ಲೋನ್ ಆಗುತ್ತೆ. ಓಕೆ. ನಮ್ಮ ಮುಂದೆ ಇನ್ನೊಂದು ಹೋಂಡಾ ಅಮೇಜ್ ಕೂಡ ಇರುವಂತದ್ದು. ಡೀಟೇಲ್ಸ್ ಕೊಡಿ ಸರ್. ಸರ್ 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವರ್ಷನ್ ಆಗಿರುತ್ತೆ. 65,000 ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ಚೆನ್ನಾಗಿದೆ ಸರ್. 4 ಲಕ್ಷ ಹೇಳ್ತಾ ಇದೀವಿ. ಮುಂದೆ ಬನ್ನಿ ಸರ್, ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಳ್ಳೋಣ ಸರ್. ಹೋಂಡಾ ಅಮೇಜ್ ಬೇಡ ಅನ್ನೋರಿಗೆ ನಿಮ್ಗೆ ಹೋಂಡಾ ಜಾಜ್ ಇದೆ. 2016 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. 1 ಲಕ್ಷ ಶೋರೂಮ್ ಮೇಂಟೆನೆನ್ಸ್ ಆಗಿರುತ್ತೆ. ಇದು 4,50,000 ಹೇಳ್ತಾ ಇದೀವಿ. ಒಂದು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ಸರ್. ವ್ಯಾಗನರ್ ನೋಡ್ತಾ ಇರ್ಬೋದು. SS ಕಾರ್ಸ್ ಅಲ್ಲಿ 3 ವೆಹಿಕಲ್ಸ್ ಆಪ್ಷನ್ಸ್ ಇರುವಂತದ್ದು. ಸೋಲ್ಡ್ ಆಗಿದೆ ಸರ್? ಸೋಲ್ಡ್ ಆಗಿದೆ ಸರ್. ಅದು ಬುಕ್ ಆಗಿದೆ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು i10 ಸರ್. ಈ i10 ಬಂದು ನಿಮಗೆ 2010 ಮಾಡಲು 4th ಓನರ್ ಆಗಿರುತ್ತೆ. ಗಾಡಿ ಬರೀ 58,000 ಓಡಿರೋದು. ಗಾಡಿ ಜಿನಿಯನ್. ಇದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸ್ಪೋರ್ಟ್ಸ್ ವರ್ಷನ್ ಆಗಿರುತ್ತೆ ಸರ್. ಇದು ಚಾಲೆಂಜಿಂಗ್ ಪ್ರೈಸ್ ಅಂದ್ರೆ 1,90,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 1,90,000ಗೆ 1,90,000. 4th ಓನರ್ ಆಗಿರೋದ್ರಿಂದ ನಿಮಗೆ ಈ ರೇಟ್ ಕೊಡ್ತಾ ಇದೀನಿ. ಗಾಡಿ ಆಕ್ಸಿಡೆಂಟ್ ಫ್ರೀ ಇದೆ. ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ತುಂಬಾ ಜಿನಿಯನ್ ಇದೆ ಸರ್. ಸೊ ಎಲ್ಲರೂ ಹೋಗಿ ಚೆಕ್ ಮಾಡಿಸ್ಕೋಬಹುದು. ಚೆಕ್ ಮಾಡಿ ಸರ್. ಓಕೆ ಸರ್. ನನಗೆ ಮೆರೂನ್ ಕಲರ್ ಬೇಡ ಅನ್ನೋರಿಗೆ ಇನ್ನೊಂದು ಗೋಲ್ಡ್ ಕಲರ್ ಇದ್ದಿರುವಂತದ್ದು ಸ್ಯಾಂಟ್ರೋ 2008 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಒಂದು FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇದೆ. ಇದು 1,75,000 ಹೇಳ್ತಾ ಇದೀವಿ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಗಾಡಿ 8 ಮಾಡಲು ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್ ಇದೆ. ವೆಲ್ ಮೇಂಟೈನ್ಡ್. ಇದು ಬೇಡ ಅನ್ನೋರಿಗೆ ಶಿಫ್ಟ್ ತಗೊಳ್ಳಿ ಸರ್. ಶಿಫ್ಟ್ ಬೇಕಾದ್ರೆ ಶಿಫ್ಟ್ ಒಳ್ಳೆ ಡಿಮ್ಯಾಂಡೆಡ್ ವೆಹಿಕಲ್ ಗಾಡಿ.
2018 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ ವೆಹಿಕಲ್ ಇದು. ಇದು ಬಂದು ಕಿಲೋಮೀಟರ್ ಒಂದು 70,000 ಓಡಿದೆ. 5,25,000 ಹೇಳ್ತಾ ಇದೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. 525 ನೆಗೋಷಿಯಬಲ್. ಓ ಸರ್. ಓಕೆ ಸರ್, ಇನ್ನೂ ಒಂದು ಶಿಫ್ಟ್ ಇರೋಂಥದ್ದು ಇದ್ರದ್ದು ಡೀಟೇಲ್ಸ್ ಸರ್. ಸರ್ ಇದು 2016 ಮಾಡಲು ಸಿಂಗಲ್ ಓನರ್, ಇದು ಪೆಟ್ರೋಲ್ ವೇರಿಯಂಟ್ ಇದು. ಹಾ, ಇದು ಬಂದು ನಿಮಗೆ 80,000 ಶೋರೂಮ್ ಹಿಸ್ಟ್ರಿ ಇದೆ. 5,10,000 ಸ್ವಲ್ಪ ನೆಗೋಷಿಯಬಲ್ ಸರ್. 5,10,000 ನೆಗೋಷಿಯಬಲ್. 5,10,000 ನೆಗೋಷಿಯಬಲ್ ಸರ್. ಓಕೆ ಸರ್, ಇನ್ನೊಂದು ಓಲ್ಡ್ ಶೇಪ್ ಕೂಡ ಶಿಫ್ಟ್ ಇರೋಂಥದ್ದು. ಲೋ ಬಜೆಟ್ ವೆಹಿಕಲ್ ಯಾರು ಶಿಫ್ಟ್ ಮಾಡ್ತಾ ಇದ್ದಾರೆ, ಲೋ ಬಜೆಟ್ ವೆಹಿಕಲ್ ಕಮ್ಮಿ ಇದೆ. 2010 ಮಾಡಲು, ಓನರ್ ಥರ್ಡ್ ಆಗಿರುತ್ತೆ ಇದು. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇದೆ, ಗಾಡಿ ಚೆನ್ನಾಗಿದೆ. 2,40,000 ಫೈನಲ್ ಆಗುತ್ತೆ ಸರ್. 2,40,000 ನೆಗೋಷಿಯಬಲ್ ಸರ್. ಹೌದು ಸರ್. ಓಕೆ ಸರ್, ರಿಡ್ಸ್ ಸರ್ ಇದು ಸೋಲ್ಡ್ ಆಗಿದೆ ಸರ್. ಇದು ಸೋಲ್ಡ್ ಆಗಿದೆಯಾ? ಇದು ಸೋಲ್ಡ್ ಆಗಿದೆ ಸರ್. ನೆಕ್ಸ್ಟ್ ಇನ್ನೊಂದು ಬಲೇನೋ ಇದೆ. ಬಲೇನೋ 2016 ಮಾಡಲು, ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಇದು. ಗಾಡಿ ತುಂಬಾ ಚೆನ್ನಾಗಿದೆ. 90,000 ಶೋರೂಮ್ ಹಿಸ್ಟ್ರಿ ಇದೆ. ಇದು 4,75,000 ಮಾಡ್ಕೊಳ್ಳೋಣ ಸರ್. 4,75,000. ಹೌದು, ಬಲೇನೋ ಸರ್. ಇದು ಲೋನು ಸರ್ 3 ಲಕ್ಷ ಲೋನ್ ಆಗುತ್ತೆ ಸರ್. ಇದು 3 ಲಕ್ಷವರೆಗೂ ಲೋನ್ ಆಗುತ್ತೆ ಈ ವೆಹಿಕಲ್. ನೋಡ್ತಾ ಇರ್ಬೋದು ಸ್ನೇಹಿತರೆ, ಯಾರಾದ್ರೂ ಒಂದು ರೆಡ್ ಚೆರಿ ರೆಡ್ ಕಲರ್ ಏನಾದ್ರು ಒಂದು ಬಲೇನೋ ನೋಡ್ತಾ ಇರೋ, ಇದೊಂದು ಬೆಸ್ಟ್ ಆಪ್ಷನ್. 4,75,000 ಕೋಟಿಂಗ್ ಇದೆ. 2016 ಸಿಂಗಲ್ ಓನರು, ಡೀಸೆಲ್ ವೇರಿಯಂಟ್, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಲೋನ್ ಹೋಗ್ತೀರಾ ಅಂದ್ರೆ ಲೋನ್ ಆಪ್ಷನ್ಸ್ ಕೂಡ ಇರುವಂತದ್ದು. ನನಗೆ ಬಲೇನೋ ಬೇಡ, ಒಂದು ಪರ್ಫಾರ್ಮೆನ್ಸ್ ವೆಹಿಕಲ್ ಬೇಕು ಅನ್ನೋರಿಗೆ ನೆಕ್ಸ್ಟ್ ನಮ್ಮ ಮುಂದೆ ಪೋಲೋ ಇರುವಂತದ್ದು. ಅದು ಕೂಡ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 2019 ಸಿಂಗಲ್ ಓನರ್ ವೆಹಿಕಲ್. ಡೀಟೇಲ್ಸ್ ಕೊಡಿ ಸರ್. 46,000 ಶೋರೂಮ್ ಹಿಸ್ಟ್ರಿ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ತುಂಬಾ ಒಳ್ಳೆ ಬೆಸ್ಟ್ ಪ್ರೈಸ್. 5,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. 5,25,000. 5,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಲೋನು ಸರ್ ಲೋನ್ 5 ಲಕ್ಷ ಲೋನ್ ಮಾಡಿಸ್ತೀನಿ ಸರ್. 5 ಲಕ್ಷವರೆಗೂ ಲೋನ್ ಚೆನ್ನಾಗಿದೆ. 5 ಲಕ್ಷ ಲೋನ್ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಇನ್ನೊಂದು ಓಲ್ಡ್ ಶಿಫ್ಟ್ ಇದೆ. ಬುಕ್ ಆಗಿದೆ ಸರ್. ಇದು ಬುಕ್ ಆಗಿದೆಯಾ? ಬುಕ್ ಆಗಿದೆ. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಒಳ್ಳೆ ಇನೋವಾ ಇದೆ, 7 ಸೀಟರ್ ವೆಹಿಕಲ್. 7 ಸೀಟರ್ ವೆಹಿಕಲ್ ಬಂದು ಇದು ಕ್ರಿಸ್ಟಾ 2017 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಕಿಲೋಮೀಟರ್ ಒಂದು 1,46,000 ಶೋರೂಮ್ ಹಿಸ್ಟ್ರಿ ಇದೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 18,50,000 ಸರ್. ಇದು 18,50,000. ಹೌದು ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ನೀವು ಗಾಡಿ ನೋಡ್ಬೋದು. ಒಳ್ಳೆ ಗುಡ್, ತುಂಬಾ ಗುಡ್ ನೀಟ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಮುಂದೆ ಬನ್ನಿ ಸರ್, ನೆಗೋಷಿಯೇಟ್ ಮಾಡ್ಕೊಳ್ಳೋಣ. ಸೊ ಬಾಡಿ ಲೈನ್ ಅಂತೂ ಕ್ಲಾಸ್ ಕಂಡೀಷನ್. ಆಫ್ಟರ್ ದ ಮಾರ್ಕೆಟ್ ಈ ಗಾಡಿಗೆ ತುಂಬಾ ಅಮೌಂಟ್ ಸ್ಪೆಂಡ್ ಮಾಡಿ ನಿಮಗೆ ಬ್ಯಾಕ್ ತೈಲಮ್ ಕೂಡ ಚೇಂಜ್ ಮಾಡಿಸಿದ್ದಾರೆ. ಹಾಗೆ ಹಿಂದೆ ಒಂದು ಬಂಪರ್ ಕೂಡ ಎಕ್ಸ್ಟ್ರಾ ಹಾಕ್ಸಿರೋಂಥದ್ದು, ಸ್ಪಿಟರ್ಸ್ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ಸೈಡ್ ಮತ್ತೆ ಲೆಫ್ಟ್ ರೈಟ್ ನಿಮಗೆ ಬಾಡಿ ಲೈನ್ ಒಂದು 91 ಸಿಂಗಲ್ ಸ್ಕ್ರಾಚ್ ಅಂತಾನೆ ಹೇಳ್ಬೋದು. 4 ಹೊಸ ಕಾಂಟಿನೆಂಟಲ್ ಟೈರು. ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಮ್ಯಾಗಿಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. 2017 ಮಾಡಲ್, 18 ಮಾಡಲ ಸರ್. 2018 ಮಾಡಲು, ಸೆಕೆಂಡ್ ಓನರ್ಶಿಪ್ ಅಲ್ಲಿ ರನ್ನಿಂಗ್ ಅಲ್ಲಿ ಇರುವಂತಹ ವೆಹಿಕಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. 18,50,000 ಕೋಟಿಂಗ್ ಇದೆ. ಎದುರುಗಡೆ ಬನ್ನಿ, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಲೋನ್ಗೆ ಹೋಗ್ತೀರಾ ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ವೈಟ್ ಕಲರ್ ಬೇಡ ಅನ್ನೋರಿಗೆ ಇನ್ನೊಂದು ಎಲಿಫೆಂಟ್ ಗ್ರೇನಾ ಸರ್? ಇದು ಎಲಿಫೆಂಟ್ ಗ್ರೇ, ಬೇಜ್ ಕಲರ್. ಬೇಜ್ ಕಲರ್. ಇದು ಮ್ಯಾನ್ಯುವಲ್ ಆಗಿರುತ್ತೆ. ಇದು ಮ್ಯಾನ್ಯುವಲ್ 2017 ಮಾಡಲು, ಸಿಂಗಲ್ ಓನರ್, 2 ಲಕ್ಷ ಕಿಲೋಮೀಟರ್ ಗಾಡಿ ಓಡಿದೆ. 14 lakhs ಮಾಡ್ಕೊಳೋಣ ಸರ್. 14 ಲಕ್ಷಕ್ಕೆ ಸರ್. 14 ಲಕ್ಷ ಮಾಡ್ಕೊಳೋಣ ಸರ್. 2017. ಓಕೆ, ನೋಡಿ ಯಾರಾದ್ರೂ ಒಂದು ಇನೋವಾ ನೋಡ್ತಾ ಇದ್ರೆ 2017 ಮಾಡಲು ವೆಹಿಕಲ್ ಇದ್ದಾಗಿರುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಡ್ರಿವನ್ ಆಗಿರೋದು ಬಂದ್ಬಿಟ್ಟು ಕೇವಲ ಕಮ್ಮಿ ಓಡಿರೋಂಥ ವೆಹಿಕಲ್ ಇದಾಗಿರುತ್ತೆ. 2 ಲಕ್ಷ ಮಾತ್ರ ಡ್ರಿವನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಇರೋಂಥದ್ದು. ಬಾಡಿ ಲೈನ್ ನೋಡಿ, ಸಿಂಗಲ್ ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನು ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದ್ದಾಗಿರೋಂಥದ್ದು. ವರ್ಷನ್ ಬಂದ್ಬಿಟ್ಟು G ವರ್ಷನ್ ವೆಹಿಕಲ್ ಇದ್ದಾಗಿರುತ್ತೆ. 14 lakh ಕೋಟಿಂಗ್ ಇರೋಂಥದ್ದು. ಎದುರುಗಡೆ ಬನ್ನಿ, ನೆಗೋಷಿಯಬಲ್ ಇರುತ್ತೆ. ಲೋನ್ಗೆ ಹೋಗ್ತೀರಾ ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ನನಗೆ ಇನೋವಾ ಬೇಡ ಅನ್ನೋರಿಗೆ ನ್ಯೂ ಮಾಡಲು, ನ್ಯೂ ಶೇಪ್, ರೀಸೆಂಟ್ ಮಾಡಲು, XUV 700 ಕೂಡ ಇದೆ. ಡೀಟೇಲ್ಸ್ ಕೊಡಿ ಸರ್. ಸರ್ 2022 ಮಾಡಲು, ಸಿಂಗಲ್ ವೆಹಿಕಲ್, 80,000 ಶೋರೂಮ್ ಹಿಸ್ಟ್ರಿ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಲಕ್ಸುರಿ ವೆಹಿಕಲ್, 5 ಸೀಟರ್ ನೋಡೋರಿಗೆ ಒಳ್ಳೆ ಲಕ್ಸುರಿ ವೆಹಿಕಲ್ ಸರ್. ಇದು ಬಂದು 15 ಲಕ್ಷ ಹೇಳ್ತೀವಿ. ಮುಂದೆ ಬನ್ನಿ, ಸಣ್ಣ ಪುಟ್ಟ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್. 15 ಲಕ್ಷ ನೆಗೋಷಿಯಬಲ್. 15 ಲಕ್ಷ ಸ್ಲೈಟ್ ನೆಗೋಷಿಯೇಬಲ್ ಸರ್. ಲೋನು ಸರ್? ಲೋನ್ ಆರಾಮಾಗಿ 10 ಲಕ್ಷ 11 ಲಕ್ಷ ಲೋನ್ ಆಗುತ್ತೆ ಸರ್. 10 ರಿಂದ 11 ಲಕ್ಷವರೆಗೂ ಲೋನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಇನ್ನೊಂದೆರಡು SUV ವೆಹಿಕಲ್ಸ್ ಇರುವಂತದ್ದು. ಬನ್ನಿ ಸರ್ ನೋಡೋಣ ಅದನ್ನು. ನೆಕ್ಸ್ಟ್ ನಮ್ಮ ಮುಂದೆ ಒಂದೇ ಸೆಗ್ಮೆಂಟ್ ಅಲ್ಲಿ 2 ವೆಹಿಕಲ್ ಇದೆ. ಒಂದು ಮಾರುತಿ ಅವ್ರದ್ದು, ಒಂದು ಹ್ಯುಂಡೈ ಅವ್ರದ್ದು. ಸರ್ ಡೀಟೇಲ್ಸ್ ಕೊಡಿ ಸರ್. ಸರ್ ಕ್ರೆಟಾ ರೇಟ್ ಗೊತ್ತಿಲ್ಲ. ಇದು ನೆಕ್ಸ್ಟ್ ಬ್ರೀಜಾ ಇದೆ. ಡೀಟೇಲ್ಸ್ ಕೊಡಿ ಸರ್. ಸರ್ 2019 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಇದು ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ಚೆನ್ನಾಗಿದೆ. 90,000 ಓಡಿದೆ. ಇದು 8,50,000 ಹೇಳ್ತಾ ಇದೀವಿ. ಮುಂದೆ ಬನ್ನಿ, ವಿಡಿಯೋ ಆಪ್ಷನಲ್ ಆಗಿರುತ್ತೆ. ಇದು 8,50,000 ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಳ್ಳೋಣ ಸರ್. 8,50,000 ನೆಗೋಷಿಯಬಲ್ ಹೇಳ್ತಾ ಇದ್ದಾರೆ. ಬ್ರೀಜಾ 2019 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. 2019 ಮಾಡಲು, ಸಿಂಗಲ್ ಓನರ್. ಇಂಟ್ರೆಸ್ಟ್ ಇದ್ದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾವ ನಂಬರ್ಗೆ ಕಾಲ್ ಮಾಡಿ. ನೋಡಿ ನಮ್ಮ ಮುಂದೆ ಇನ್ನೊಂದು ಕ್ರೇಟಾ ಕೂಡ ಇರುವಂತದ್ದು. ಇವಾಗ ಬಂದಿರೋ ವೆಹಿಕಲ್ ಓನರ್ ವೆಹಿಕಲ್ ಆಗಿರುತ್ತೆ. ಸೊ ನಿಮ್ಗೇನಾದ್ರು ಈ ವೆಹಿಕಲ್ಸ್ ಡೀಟೇಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾವ ನಂಬರ್ಗೆ ಕಾಲ್ ಮಾಡಿ. ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ನಿಮ್ಗೆ.
ಸರ್ ಶೋರೂಮ್ ಎಲ್ಲಿ ಬರುತ್ತೆ? ಸರ್ ಶೋರೂಮ್ ನಮ್ಗೊಂದು SS ಕಾರ್ಸ್ ಅಂದ್ಬಿಟ್ಟು ಅಮ್ಮ ಆಶ್ರಮ ಮೈನ್ ರೋಡ್ ಅಲ್ಲಿ ಬರುತ್ತೆ. ಹಾ. ಅಮ್ಮ ಸ್ಕೂಲ್ ಪಕ್ಕದಲ್ಲೇ ಬರುತ್ತೆ ಸರ್. ಅಮ್ಮ ಸ್ಕೂಲ್ ಪಕ್ಕದಲ್ಲೇ ಬರೋ ಹೌದು, ಉಳ್ಳಾಲ್ ಮೈನ್ ರೋಡ್ ಇಂದ ಬಂದ್ರೆ ನೀವು ಜ್ಞಾನ ಭಾರತಿ, ಹೌದು. ಅಮ್ಮ ಸ್ಕೂಲ್ ಮೈನ್ ರೋಡ್ ಅಮ್ಮ ಸ್ಕೂಲ್ ಪಕ್ಕದಲ್ಲೇ ಇದೆ ಸರ್. ಸೊ ನಿಮ್ಗೆ ಏನಾದ್ರು ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಹಾಯ್ ಅಂತ ವಾಟ್ಸ್ಆಪ್ ಮಾಡಿ ನಿಮ್ಗೆ ಗೂಗಲ್ ಮ್ಯಾಪ್ ಕೂಡ ಬರೋವಂಥದ್ದು.